ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ನಾರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ 8 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ತುಂಬ ಚೆನ್ನಾಗಿದೆ. ಲ್ಯಾಂಡು ಕೂಡ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ರನ್ನಿಂಗ್ ಕಲ್ಟಿವೇಷನ್, ಜೋಳ ಬೆಳೆದಿರೋ ಎಲ್ಲ ಕಿತ್ತೆಲ್ಲ ಗುಡ್ಡೆ ಅಲ್ಲಲ್ಲಿ ಇದು ಮಾಡಿದ್ರೆ ಸ್ನೇಹಿತರೆ. ಜಾಗ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ನಮಗಿಲ್ಲಿ. ಇದು ನಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಮಗೆ ತಾರೋಡಿಂದ ಅರ್ಧ ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ. ಅಂದರೆ ಅರ್ಧ ಕಿಲೋಮೀಟ್ರ್ ಮಡ್ ರೋಡು ಕೂಡ ನಮಗೆ ಅನುಮತಿ ಅಂತಂದರೆ ಈಗ ಒಂದು ಲ್ಯಾಂಡಿಂದ ಇನ್ನೊಂದು ಲ್ಯಾಂಡಿಗೆ ಹೋಗುವಂಥವ್ರು ಅಲ್ಲಿ ಅನುಮತಿ ಮೇಲೆ ಬಿಟ್ಕೊಟ್ಟಿರುವಂತಹ ಒಂದು ದಾರಿ. ಜಾಗ ಏನು ಫೈನಾಗಿದೆ. ರೈಟ್ ಕೂಡ ಅಷ್ಟೇ. ಇವರು 27 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಗ ಆಗಲಿ ನಮಗೆ ನೇರ ರೈತರೇ ಆಗಿರೋದ್ರಿಂದ ಇಲ್ಲಿ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಸ್ನೇಹಿತರೆ. ನಾವು ಹೇಳ್ತೀವಲ್ಲ, ಅಗ್ರಿಮೆಂಟ್ ಹಾಕೊಳ್ಳೋದು, ಅಡ್ವಾನ್ಸ್ ಕೊಟ್ಟಿರೋದು ಆ ಥರ ಏನಿಲ್ಲ ಸ್ನೇಹಿತರೆ. ನೇರ ರೈತರು ಇರ್ತಾರೆ, ಮಾತಾಡ್ಬೋದು. ಏನಿದ್ರೆ ಅವ್ರ ಹತ್ರ ಅವರು ಕೂಡ ಅಂದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ಏನೂ ಆಗೋಲ್ಲ. ಕೆಲವು ಜನ ಕೇಳ್ತಾರೆ, ಹೇಳಿದರೆ ರೇಟ್ಗಿಂತ ತುಂಬ ಕಡಿಮೆಯಾಗಿ, ಆ ಥರ ಎಲ್ಲ ಇರಲ್ಲ ಸ್ನೇಹಿತರೆ. ಜಾಗ ಮಾತ್ರ ಪರ್ಫೆಕ್ಟ್, ಮಾತ್ರ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿದೆ. ಇವತ್ತು ಈ ರೈಟ್ಗೆ ನಿಜವಲ್ಲ ಇದೆ ಅಂತಂದರೆ ನಾವು ಅದನ್ನು ಸಂತೋಷ ಪಡಬೇಕು. ಎಲ್ಲೇ ಹೋದ್ರೂ ರೈಟ್ಗಳು ತುಂಬ ಹೆವಿ ಇದೆ. ನಮಗೆ ಇದು ಜಾಗ ನೋಡಿ ತುಂಬ ಚೆನ್ನಾಗಿದೆ. ಒಳ್ಳೆ ನೀರಾವರಿ ಏರಿಯಾ. ನಾವಿಲ್ಲೆಲ್ಲ ಬೋರ್ ಹಾಕ್ಸ್ತು ಅಂತಂದರೆ 300 ಅಡಿಗೆಲ್ಲ ಒಳ್ಳೆ ವಾಟ್ರ್ ಸಿಗುತ್ತೆ ಸ್ನೇಹಿತರೆ. 300 ಅಡಿ ನಾವಿಲ್ಲಿ ಹೋಗಲೇಬೇಕು. 300 ಅಡಿಗೆ ಸಿಗಲ್ವ, 350 ಅಡಿನಾರು ಆಗ್ಬೋದು ನಮಗಿಲ್ಲಿ. ಅಲ್ಲ ನೀರು ಮಾತ್ರ ಗ್ಯಾರಂಟಿ. ಜಾಗ ಕೂಡ ತಾವು ನೋಡಿದರೆ ಈಗ ನೋಡಿ, ಮಣ್ಣು ಚಿನ್ನ ಇದ್ದಂಗೆ ಇದೆ ನಿಜವಲ್ವೇ. ಲ್ಯಾಂಡು ಕೂಡ ಅಷ್ಟೇ ಚಿನ್ನ ಇದ್ದಂಗೆ ಇದೆ. ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಬೆಳೆ ಬೆಳೆದ್ರೂ ಪರವಾಗಿಲ್ಲ, ಒಳ್ಳೆ ತೋಟ ಮಾಡಿದ್ರೂ ಪರವಾಗಿಲ್ಲ. ಮಿಶ್ರ ಬೆಳೆಗಳನ್ನ ನಾವಿಲ್ಲಿ ಏವನೇ ಬೆಳಿಬೋದು. ಆಮೇಲೆ ಇಲ್ಲಿ ತೋಟಗಳನ್ನೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಜನಗಳು. ನೀವು ಒಂದಾಗ ಗೊತ್ತಾಗುತ್ತೆ. ಜಮೀನುಗಳನ್ನೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಲೇಬರ್ಗಳಿಗೂ ಇವತ್ತೇ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಒಂದೇ ಮನೆತನದವರು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಅಂದರೆ ಒಂದೇ ಮನೆತನ ಅಲ್ಲ, ಒಂದೇ ಮನೆಯವರು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ನಮಗೆ ಲೇಬರ್ಗಳು ಅವಶ್ಯಕತೆ ಇದೆ. ಲೇಬರ್ಗಳಿಗೂ ಕೂಡ ನಮಗೆ ಈ ಕಡೆ ಚಿಂತೆ ಇಲ್ಲ. ನಾವಿಲ್ಲಿ ಮನೆ ಕಟ್ಕೊಂಡು ಬೋರ್ ಹಾಕ್ಕೊಂಡು ಪೂರ ಫೆನ್ಸಿಂಗ್ ಮಾಡಿಕೊಂಡ್ರೆ ಆರಾಮವಾಗಿ ನಾವಿಲ್ಲಿ ನಾವು ಮಿಶ್ರ ಬೆಳೆ ಅಂತಂದರೆ ಹಣ್ಣುಗಳಾಗ್ಬೋದು, ಇಲ್ಲ ಬೆಲೆ ಬಾಳುವಂಥ ಮರಗಳಾಗ್ಬೋದು, ಶ್ರೀಗಂಧ ಆಗ್ಬೋದು, ಯಾವ್ದು ಬೇಕು ನಮ್ಗೆ ಅದನ್ನು ಹಾಕಿ ನಾವಿಲ್ಲಿ ಬೆಳಿಬೋದು. ಏಕೆಂದರೆ ಇವತ್ತು ನಮ್ಗೆ ಗೊತ್ತು, ಪ್ರತಿಯೊಂದು ಕಡೆನೂ ಹಣ್ಣುಗಳಾಗಲಿ ಯಾವುದೇ ಪದಾರ್ಥಗಳು ನಾವು ತೊಗೊಂಡ್ರೂ ಕೆಮಿಕಲ್ಸ್ ಅಂದರೆ ವಿಷಪೂರಿತ. ನಾವು ಅದನ್ನು ಸ್ವಲ್ಪ ಸೇವನೆ ಮಾಡೋದ್ರಿಂದ ಅನೇಕ ಜನರು ಅನೇಕ ಕಾಯಿಲೆಗಳಿಗೆ ಗುರಿ ಆಯ್ತಾಯಿದ್ದಾರೆ. ನಾವು ಅದನ್ನು ಬಿಟ್ಟು ಬರಬೇಕು ಅಂತಂದರೆ ಸಾವಯವ ಕೃಷಿ ಮಾಡಬೇಕು, 4 ಜನಕ್ಕೆ ಮಾದರಿ ಆಗಬೇಕು. ಆದಷ್ಟು ನಾವು ಕೆಮಿಕಲ್ಸ್ ಯೂಸ್ನ ಕಡಿಮೆ ಮಾಡಬೇಕು ಸ್ನೇಹಿತರೆ. ನಾವಿಲ್ಲಿ ಒಂದು 4 ಕಸ ಸಾಕೊಂಡ್ರೂ ಸಾಕು, ಅದ್ರ ಗೊಬ್ಬರ ನಮಗೆ ಬೇಕಾದಷ್ಟಾಗುತ್ತೆ. ಅದನ್ನು ಹಾಕಿ ಒಳ್ಳೆ ಬೆಳೆಗಳನ್ನ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ಯಾಕಂದರೆ ಜಾಗ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಸುತ್ತಮುತ್ತಲಿನ ಪರಿಸರ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ, ನಾವು ಈ ಥರ ಇದೆ, ಈ ಥರ ಇಲ್ಲ ಅಂತ ಹೇಳೋದಕ್ಕಿಂತ ಪ್ರತಿಯೊಂದು ಕೂಡ ನಮಗೆ ಶಿಸ್ತಾಗಿ ಚೆನ್ನಾಗಿದೆ ಸ್ನೇಹಿತರೆ. ಅಡಿಕೆ, ತೆಂಗು, ಮಾವು, ಸಪೋಟ, ಕಿತ್ತಲೆ
ನಾನಾ ರೀತಿಯ ಗಿಡಗಳ ಥರ ಒಳ್ಳೆ ಅದ್ಭುತವಾಗಿ ಮಾಡ್ಬೋದು ನಾವು ತೋಟನ ಇಲ್ಲಿ. ಯಾಕೆಂದ್ರೆ ಪ್ರತಿಯೊಂದು ಕೂಡ ನಮಗೆ ಕ್ಲಿಯರಾಗಿದೆ, ಲ್ಯಾಂಡು ಕೂಡ ಅಷ್ಟೇ ಚೆನ್ನಾಗಿದೆ. ಏನಪ್ಪ ಅಂತಾರೆ, ಅನುಮತಿ ದಾರಿ ಒಂದೇ ಇರಲಿ. ನಾವು ಯಾವುದೇ ಸಾಮಾನ್ಯಕ್ಕೂ ನಾವಿಲ್ಲಿ ಈ ದಾರಿಗಳನ್ನ ನಾವಿಲ್ಲಿ ಎಲ್ಲೂ ಕೂಡ ತಡೆ ಹಿಡಿಯೋಕ್ಕೆ ಬರೋಲ್ಲ ಸ್ನೇಹಿತರೆ. ಯಾಕೆಂದರೆ ಗೌರ್ಮೆಂಟು ಕೂಡ ಇವತ್ತು ಅದನ್ನೇ ಹೇಳುತ್ತೆ, ದಾರಿನ ಬಿಡಬೇಕು ಅಂತ. ನಮ್ಮಲ್ಲಿ ಕಾಮನ್ನಾಗಿ ಮೊದಲಿಂದ ವ್ಯವಸಾಯ ಮಾಡ್ಕೊಂಡು ಅನುಮತಿ ದಾರಿಲೇ ತಿರುಗಾಡ್ತಾ ಇದ್ದಾರೆ, ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ನಿಮಗೆ ಒಳ್ಳೆ ಜಾಗ, ಬೇಗ ಬೇಗ ಬನ್ನಿ, ಲ್ಯಾಂಡ್ ನೋಡಿ, ನೇರ ರೈತ ಹತ್ರ ಮಾತುಕತೆ. ಮುಂದಕ್ಕೆ ನಾವು ಇದನ್ನು ಡೆವಲಪ್ಮೆಂಟ್ಗೆ ಅಚ್ಚುಕಟ್ಟಾಗಿ ಮಾಡ್ಬೋದು. ನೀವು ಬೇಗ ಬಂದಷ್ಟು ಒಳ್ಳೆಯದು ಸ್ನೇಹಿತರೆ. ಇವತ್ತು ಯಾವುದೇ ಲ್ಯಾಂಡ್ಗಳು ನೋಡಿದ ತಕ್ಷಣ ಇಲ್ಲಿ ಯಾವುದೂ ಕೂಡ ಹುಡುಕೋತಾ ಇಲ್ಲ, ಬಂದವರಲ್ಲೇ ಮಾತುಕತಾಡಿ ಮುಗಿಸ್ತಾಯಿದ್ದಾರೆ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ನಂಗೆ ರೆಡ್ ಸಾಯಿಲ್ ಬೇಕು, ಈ ಥರ ಭೂಮಿಗಳು ಬೇಕು, ಈ ಥರ ಇರಬೇಕು ಅಂತ. ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಇದೇ ದಾರಿ ಕ್ಲೀನಾಗಿದೆ, ಮಾಡ್ಬೋದು. ಆದರೆ ಅನುಮತಿ ದಾರಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಈ ಥರ ದಾರಿ ನೀವು ಶೇರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.